2K ಗಿಂತ ಕಮ್ಮಿ ಕೈನಲ್ಲೇ ಹಾಯ್ ಮಾಡ್ತಾ ಇದೀವಿ. ಹಿಂಗೆಲ್ಲ ಕೇಳು. ಅವರೇ ಬೇಳೆ ಹಾಕಿರುವ ಡಿಶಸ್ ತಿಂತಾ ಇದ್ದೀವಿ. ಏನಪ್ಪ ಇದು, ಇಲ್ಲಿ ಇಷ್ಟೊಂದು ಕ್ರೌಡ್ ಯಾಕಿದೆ, ಏನು ಸ್ಪೆಷಲ್ ಅಂದ್ಕೊಳ್ತಾ ಇದ್ದೀರಾ? ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ಈ ದೋಸೆ ಕ್ಯಾಂಪ್ ಎಲ್ಲಿದೆ ಅಂದರೆ ಜಯನಗರದಲ್ಲಿರುವಂಥ ದೋಸೆ ಕ್ಯಾಂಪ್ಗೆ ನಾನು ವಿಸಿಟ್ ಮಾಡಿದ್ದೆ. ದೋಸೆ ಕ್ಯಾಂಪು ಜಯನಗರ ಮಾತ್ರ ಅಲ್ಲ, ಬನ್ನೇರ್ಘಟ್ಟ ರೋಡು ಹಾಗೂ ಬಾನಸವಾಡಿನಲ್ಲಿ ಕೂಡ ಇದೆ. ದೋಸೆ ಕ್ಯಾಂಪ್ನ ಈ 3 ಬ್ರ್ಯಾಂಚಲ್ಲಿ ಕೂಡ ಇವಾಗ ಅವರೇ ಬೇಳೆ ಹಾಕಿ ಮಾಡಿರುವಂಥ ಬಿಸಿ ಬಿಸಿ ವಡೆ, ಬೋಂಡ, ದೋಸೆ, ಉಪ್ಪಿಟ್ಟು, ಪಲಾವ್, ಚಿತ್ರಾನ್ನ, ಅವರೇ ಬೇಳೆ ಸಾರು, ಹೀಗೆ ಹಲವಾರು ಅವರೇ ಬೇಳೆ ಹಾಕಿ ಮಾಡಿದ ತಿಂಡಿಗಳು ಫೆಬ್ರವರಿ ಕೊನೆ ತನಕ ಮಾತ್ರ ಸಿಗತ್ತೆ. ಹಾಗಾಗಿ ಅವರೇ ಬೇಳೆ ಪ್ರಿಯರು ಬೇಗ ವಿಸಿಟ್ ಮಾಡಿ ತಮಗಿಷ್ಟವಾದ ಅವರೇ ಬೇಳೆ ತಿಂಡಿಗಳನ್ನು ಸವಿಬಹುದು. ಇಲ್ಲಿ ದೋಸೆ ಹಂಚು ನೋಡಿದರೆ ಕಾಣ್ಬೋದು ನಿಮಗೆ, ಎಷ್ಟೊಂದು ದೋಸೆನ ಮಾಡ್ತಾ ಇದ್ದಾರೆ ಅಂದರೆ ಮಾಡಿದ ತಕ್ಷಣ ಖಾಲಿ ಆಗ್ತಾ ಇದೆ. ಅದಲ್ಲದೆ ಲೈನಲ್ಲಿ ನಿಂತು ತಮಗೆ ಬೇಕಾಗಿರುವ ದೋಸೆಗಳನ್ನು ತಗೊಳ್ತಾ ಇದ್ದಾರೆ. ಎಷ್ಟೊಂದು ಕ್ರೌಡ್ ಇದೆ ಅಂದರೆ, ನಾನು ಬೆಳಗ್ಗೆ ಒಂದು 8:30-9 ಗಂಟೆ ಅಂದಾಜಿಗೆ ಹೋಗಿರುವಂಥದ್ದು. ಎಷ್ಟೊಂದು ಜನ ಅಂದರೆ ಬರ್ತಾನೆ ಇರ್ತಾರೆ, ಹಾಗೆ ತಿಂದು ಹೋಗ್ತಾ ಇರ್ತಾರೆ. ಇಲ್ಲಿ ನಿಮಗೆ ಹೊರಗಡೆ ನೀವು ನಿಂತ್ಕೊಂಡು ತಿನ್ಬೋದು, ಇಲ್ಲ ಕೂತ್ಕೊಂಡು ತಿನ್ನಬೇಕು ಅಂದರೆ ಒಳಗಡೆ ಕೂಡ ಸ್ವಲ್ಪ ಜಾಗ ಇದೆ. ಅವರೇ ಬೇಳೆ ದೋಸೆ ಇಷ್ಟ ಆಯಿತು. ಹಾಗೆ ಅವರೇ ಬೇಳೆ ವಡೆ ಅಂತೂ ಕ್ರಿಸ್ಪಿಯಾಗಿ, ಹಾಗೆ ಒಳಗಡೆ ಸ್ವಲ್ಪ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿತ್ತು. ನೋಡಿ ಲೈನ್ ಆಗ್ತಿದೆ. ಏನೇನು ಇಷ್ಟ ಆಯಿತು? ಬೋಂಡ ಇಷ್ಟ ಆಯಿತು, ನನಗಂತೂ ಎಲ್ಲ ಇಷ್ಟ ಆಯಿತು. ನನಗೆ ಆ್ಯಕ್ಚುಲಿ ಅವರೇ ಬೇಳೆ ವಡೆ ಫಸ್ಟ್ ಇಷ್ಟ ಆಯಿತು, ದೋಸೆ ಅದು ಇಷ್ಟ ಆಯಿತು. ಇಲ್ಲಿ ಅವ್ರದ್ದೇ ರೆಡಿಮಿಕ್ಸ್ ಪ್ರಾಡಕ್ಟ್ ಕೂಡ ಸಿಗುತ್ತೆ. ಹಾಗೆ ಫಿಲ್ಟರ್ ಕಾಫಿ ಸಖತ್ತಾಗಿತ್ತು. ಇಷ್ಟೆಲ್ಲ ತಿಂದಮೇಲೆ ಹಾಟೆ ಹುಡ್ಕೊಂಡು ಹಾಗೆ ಕೊನೆಯಲ್ಲೊಂದು ಮ್ಯಾಂಗೋ ಮಿಲ್ಕ್ ಶೇಕ್ ಕೂಡ ಕೊಡಿದೆ, ತುಂಬಾ ರುಚಿಯಾಗಿತ್ತು. ಅವರೇ ಬೇಳೆ ತಿಂಡಿ ಪ್ರಿಯರಿಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿ ನೋಡ್ರೆ